ರೈತನ ಇನ್ವಾಲ್ವ್ಮೆಂಟ್ ಇದು ಮಾಡಿದರೆ ಡೈರೆಕ್ಟ್ ರೀಚಾರ್ಜಿಂದ ಅಂತರ್ಜಲ ಮಟ್ಟ ಬೇಗ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆಗಳಿವೆ. ನಾವು ಮಾಡುವಂಥ ಕ್ರಿಯೆ ಏನಪ್ಪ ಅಂತಂದರೆ ಈ ಜಲಸ್ತರಗಳನ್ನು ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಮರುಪೂರ್ಣ. ಆ ಥರ ಮಳೆಗಳು ಬೀಳುವಾಗ ಆ ಎಲ್ಲ ನೀರನ್ನ ನಮ್ಮ ಬೋರ್ವೆಲ್ಗಳಿಗೆ ಇಂಗಿಸಲಿಕ್ಕೆ ಸಾಧ್ಯತೆಗಳಿಲ್ಲ. ನಾವು ಬೋರ್ವೆಲ್ ಕೊರೆಯುವಾಗ ನಾನು ಹೇಳಿದಾಗೆ ವಿನಾಚಲ್ ಮೆಜರ್ ಮಾಡ್ತಾರೆ. ಎಷ್ಟು ಇಂಚ್ ಬಂತು ಅಂದರೆ 2.5 ಇಂಚ್ ಬಂತು, 3.5 ಇಂಚ್ ಬಂತು ಅಂತ ಹೇಳ್ತಾರೆ. ಅದೇ ಥರ ನಾವು ಮಳೆ ನೀರು ಬೋರ್ವೆಲ್ಗೆ ಹೋಗ್ಬೇಕಾದ್ರೆ ಎಷ್ಟು ಗಂಟೆ ಮಳೆ ಬಂದಿದೆ, ಎಷ್ಟು ಲಕ್ಷ ಲೀಟರ್ ನೀರು ನಮ್ಮ ಬೋರ್ವೆಲ್ಗೆ ಹೋಗಿದೆ ಅಂತ ಹೇಳಿ ಒಂದು ಅಂಕಿಅಂಶ ಇಟ್ಕೋಬಹುದು. ಹಾಯ್, ಹಲೋ, ನಮಸ್ಕಾರ. ನಾನು ಚೈತ್ರ. ಸ್ನೇಹಿತರೆ, ಬೇಸಿಗೆ ಶುರುವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನೀರಿಗೆ ಹಾಹಾಕಾರ ಕೂಡ ಶುರುವಾಗಿದೆ. ಕೆಲವೊಂದಷ್ಟು ಕಡೆಗಳಲ್ಲಿ ಬೋರ್ವೆಲ್ ಆಲ್ರೆಡಿ ಬತ್ ಹೋಗ್ತಾ ಇದೆ. ಎಷ್ಟೇ 1,000 ಅಡಿ ಕೊರೆದ್ರೂ ಕೂಡ ನೀರು ಸಿಗ್ತಾ ಇಲ್ಲ. ಇರುವಂತ 20% ಅಂತರ್ಜಲವನ್ನ ನಾವು ಉಳಿಸ್ಕೊಳ್ಬೇಕು ಅಂತಂದ್ರೆ ಇರುವಂತದ್ದು ಇದೊಂದೇ ಮಾರ್ಗ ಸ್ನೇಹಿತರೆ, ಅದೇ ಬೋರ್ವೆಲ್ ರೀಚಾರ್ಜ್. ಹಾಗಾದ್ರೆ ಬೋರ್ವೆಲ್ ರೀಚಾರ್ಜ್ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಸೊ ಭೂವಿಜ್ಞಾನಿ ದೇವರಾಜ್ ರೆಡ್ಡಿ ಅವರು ಇವತ್ತು ನಿಮ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಒಂದು ಬೋರ್ವೆಲ್ಗೆ ರೀಚಾರ್ಜ್ ಮಾಡುವಾಗ ವಿಧಾನಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ನಾನು ಹೇಳಿದಾಗ 25 ಮಾಡಲ್ಸ್ ಇದೆ. ರೀಚಾರ್ಜ್ ಅಲ್ಲಿ 2 ವಿಧ. ಒಂದು ಡೈರೆಕ್ಟ್ ಆಗಿ ಕೇಸಿಂಗ್ ಪೈಪ್ಗೆ ನೀರನ್ನು ತುಂಬುವಂಥ, ಬೋರ್ವೆಲ್ಗೆ ನೀರು ತುಂಬುವಂಥದ್ದು. ಈ ಕೊಳವೆ ಬಾವಿ ಅನ್ನೋದು ನಾವು ನೀರನ್ನ ಎತ್ತಲಿಕ್ಕೆ ತೆಗೆದಂಥ ಕೊಳವೆ ಬಾವಿ. ಈಗ ನಾವು ಇದೇ ಬೋರ್ವೆಲ್ನೇ ನೀರನ್ನು ತೆಗಿಲಿಕ್ಕೂ ಇದನ್ನೇ ಬಳಸ್ತೀವಿ, ಮರುಪೂರ್ಣಕ್ಕೂ ಇದನ್ನೇ ಬಳಸ್ತೀವಿ. ಆಕ್ಚುಲಿ ಟೆಕ್ನಾಲಜಿ ಪ್ರಕಾರ ಒಂದು ಬೋರ್ವೆಲ್ ಮರುಪೂರ್ಣ ಮಾಡುವಾಗ ಪಕ್ಕದಲ್ಲೇ ಒಂದು ಬೋರ್ವೆಲ್ ಕೊಡ್ದು ಅದಕ್ಕೆ ಫಿಲ್ಟ್ರಿಂಗ್ ಮಾಡಿ ಅದಕ್ಕೆ ತುಂಬಿಸ್ಬೇಕಾಗಿತ್ತು. ಈಗ ನಮಗೀಗ ಫೈನಾನ್ಷಿಯಲಿ ಅದೆಲ್ಲ ಮಾಡಲಿಕ್ಕೆ ಯಾವ ರೈತರು ಕೇಪಬಲ್ ಇಲ್ಲ. ಹಾಗಾಗಿ ನಾವು ಇರೋ ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ತೀವಿ. ಆಕ್ಚುಲಿ ವೈಜ್ಞಾನಿಕವಾಗಿ ಮಾಡಿದರೆ ನಮ್ಮ ಭೂಮಿಯಲ್ಲಿ ಎಲ್ಲಿ ಅಕ್ವಿಫರ್ ಇದೆ ನೋಡ್ಕೊಂಡ್ಬಿಟ್ಟು ಅದನ್ನು ಮ್ಯಾಪಿಂಗ್ ಮಾಡಿ ಅಲ್ಲಿ ಬೋರ್ವೆಲ್ ಕೊಡ್ದು ನೀರನ್ನು ಅಲ್ಲಿಗೆ ತುಂಬಬೇಕಾಗಿತ್ತು. ಅದು ಸೈಂಟಿಫಿಕ್ ಆಗಿ ಸಾಕಷ್ಟು ಜನ ಮಾಡ್ತಾ ಇದೀವಿ ನಾವು. ಇದು ಒಂದು ಕಾಸ್ಟ್ ಎಫೆಕ್ಟಿವ್ ಆಗಿರೋದ್ರಿಂದ ಇದು ಡೈರೆಕ್ಟ್ ಇಂಜೆಕ್ಷನ್, ಅಂದರೆ ನೀರು ಬರುವಂಥ ಬೋರ್ವೆಲ್ಗೆ ಇಂಗುಂಡಿ ಮಾಡುವಂಥದ್ದಕ್ಕೆ ಡೈರೆಕ್ಟ್ ಇಂಜೆಕ್ಷನ್. ಸರ್, ನನಗೆ ಇದೆಲ್ಲ ಮಾಡೋಕ್ಕೆ ರೆಡಿ ಇಲ್ಲ, ನನ್ನ ಬೋರ್ವೆಲ್ಗೆ ಏನಾದರೂ ತೊಂದರೆ ಆದರೆ ಕಷ್ಟ, ಪಂಪಿಗೆ ತೊಂದರೆ ಆದರೂ ಕಷ್ಟ, ನಾನು ಬೋರ್ವೆಲಿಂದ ಒಂದು 5 ಅಡಿ ದೂರದಲ್ಲಿ ಮಾಡಿದ್ರೆ ಹೇಗೆ ಅಂತ ಕೆಲವರು ಕೇಳ್ತಾರೆ. ಖಂಡಿತ ನಾವು ಮೊದಲಿನ ದಿನಮಾನಗಳಲ್ಲಿ ವಾಟರ್ ಸಪ್ಲೈ, ಕುಡಿಯುವ ನೀರಿನ ಗ್ರಾಮಾಂತರ ಪ್ರದೇಶದಲ್ಲಿರುವಂಥ ಬೋರ್ವೆಲ್ ಇಲ್ಲಿದ್ದರೆ 10 ಅಡಿ ದೂರದಲ್ಲಿ ಇಂಗುಂಡಿ ಮಾಡ್ತಾ ಇದ್ವಿ. ಹಾಗಾಗಿ ಅದಕ್ಕೆ ಇಂಡೈರೆಕ್ಟ್ ರೀಚಾರ್ಜ್ ಅಂತ. ನೀರು ಅಲ್ಲಿ ಇರುವಂಥ ನೀರು ಸಹ ಇದಕ್ಕೆ ಬರ್ತದೆ. ಇದು ಇಂಡೈರೆಕ್ಟ್ ರೀಚಾರ್ಜ್ ಅಂತ. ಹಾಗಾಗಿ ಇಂಡೈರೆಕ್ಟ್ ರೀಚಾರ್ಜ್ ಯಾಕೆ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಪ್ರದೇಶ ಬಂಡೆ ಪ್ರದೇಶ, ಹಾರ್ಡ್ ರಾಕ್ ಸರ್ಫೇಸ್. ಇಲ್ಲಿ ನಾವು ಇಂಡೈರೆಕ್ಟ್ ರೀಚಾರ್ಜ್ ಮಾಡೋದ್ರಿಂದ ನೀರು ಎಲ್ಲದೂ ಭೂಮಿಗೆ ಇಂಗ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಹಾಗಾಗಿ ಡೈರೆಕ್ಟ್ ಇಂಜೆಕ್ಷನ್ ಮಾಡೋದ್ರಿಂದ ಇಮ್ಮಿಡಿಯೇಟಾಗಿ ಅಂತರ್ಜಲಕ್ಕೆ ಹೋಗಿ ಬೇಗ ರಿಸಲ್ಟ್ಸ್ ಬರ್ತದೆ. ಇಂಡೈರೆಕ್ಟ್ ಮೆಥಡ್ ಬೇಡ ಅಂತ ಹೇಳ್ತಿಲ್ಲ. ಯಾವುದೋ ಎಲ್ಲಿ ಮಾಡ್ಬೋದು ಅಂದರೆ ಸ್ಕೂಲ್ಗಳಲ್ಲಿ, ಮನೆಗಳಲ್ಲಿ, ಪಾರ್ಕ್ಗಳಲ್ಲಿ, ಪಬ್ಲಿಕ್ ಪ್ಲೇಸಸ್ಸಲ್ಲಿ ಬೇಕಾದ್ರೆ ಇಂಡೈರೆಕ್ಟ್ ರೀಚಾರ್ಜ್ ಮಾಡ್ಕೊಬೋದು. ಸಾಧ್ಯವಷ್ಟು ಕೃಷಿ ಭೂಮಿಗಳಲ್ಲಿ ರೈತನ ಇನ್ವಾಲ್ವ್ಮೆಂಟ್ ಇದು ಮಾಡಿದರೆ ಡೈರೆಕ್ಟ್ ರೀಚಾರ್ಜಿಂದ ಅಂತರ್ಜಲ ಮಟ್ಟ ಬೇಗ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆಗಳಿವೆ. ಸೊ ಸ್ನೇಹಿತರೆ, ನಿಮ್ಮ ಒಂದು ಜಮೀನಲ್ಲಿ ನೀವು ಬೋರ್ವೆಲ್ ರೀಚಾರ್ಜ್ ಅನ್ನ ಮಾಡ್ಕೊಳ್ತೀರಾ ಅಂತಂದ್ರೆ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ನಾವು ಬೋರ್ವೆಲ್ ರೀಚಾರ್ಜ್ ಅನ್ನ ಮಾಡ್ಕೊಳ್ಬೇಕು, ಯಾವೆಲ್ಲ ಟೈಪ್ಸ್ ಇದೆ, ಸೊ ಏನೆಲ್ಲ ಇಕ್ವಿಪ್ಮೆಂಟ್ಗಳು ಬೇಕಾಗತ್ತೆ, ಈಗ ಬೋರ್ವೆಲ್ ರೀಚಾರ್ಜ್ ಮಾಡಿದ್ರೆ ಯಾವ ರೀತಿಯಾಗಿ ನೀರು ಬರುತ್ತೆ, ಹೀಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಇದ್ರೆ ಮಾತ್ರ ಬೋರ್ವೆಲ್ ರೀಚಾರ್ಜ್ ಅಲ್ಲಿ ನೀವು ಸಕ್ಸಸ್ ಆಗ್ಬೋದು. ಹಾಗಾದ್ರೆ ಇನ್ ಡೀಟೇಲ್ ಆಗಿ ಮಾಹಿತಿ ಎಲ್ಲಿ ಸಿಗುತ್ತೆ? ಬಾಸ್ವಾಲಾ ಆಪ್ ಕೋರ್ಸ್ ಇದೆ. ಸೊ 2 ಗಂಟೆ 24 ನಿಮಿಷದ ಸಂಪೂರ್ಣ ಕೋರ್ಸ್ ಇದೆ. ಪ್ರಾಕ್ಟಿಕಲ್ ಮಾಹಿತಿ ಇಲ್ಲಿ ನಿಮಗೆ ಸಿಗುವಂಥದ್ದು. ಇಷ್ಟೆಲ್ಲ ನಾನು ನಿಮ್ಗೆ ಹೇಳಿದೆ, ಇಂಗು ಗುಂಡಿಯಲ್ಲಿ 8 ಅಡಿ ಗುಂಡಿ ಆಗಿದೆ. ಕಲ್ಲು, ಜಲ್ಲಿ, ಮರಳು ಎಲ್ಲ ಫಿಲ್ಟರ್ ಮೀಡಿಯಾ ರೆಡಿ ಇದೆ. ಮಳೆ ಬರ್ತದೆ, ನೀರು ಹೋಗುತ್ತೆ. ಯಾವ ಥರ ಆಗುತ್ತೆ ಅಂತಂದರೆ, ನಾವು ಮಾಡುವಂಥ ಕ್ರಿಯೆ ಏನಪ್ಪ ಅಂತಂದರೆ ಈ ಜಲಸ್ತರಗಳನ್ನು ಅಭಿವೃದ್ಧಿ ಮಾಡುವಂಥದ್ದಕ್ಕೆ ಮರುಪೂರ್ಣ. ಬೋರ್ವೆಲ್ ಬಳಸ್ಕೊತೀವಿ ಅಷ್ಟೇ, ಬೋರ್ವೆಲಲ್ಲಿ ನೀರು ಇರೋದಿಲ್ಲ. ಬೋರ್ವೆಲ್ ಅನ್ನೋದು ಒಂದು ಮೀಡಿಯಾ, ಒಂದು ಸ್ಟ್ರಾ ಇದ್ದಂಗೆ, ಪಾಸಾಗ್ಲಿಕ್ಕೆ ಅಷ್ಟೇ ಮಾತ್ರ ಕೊಳವೆ ಬಾವಿ. ಎಲ್ಲರೂ ಜನಗಳು ಕಲ್ಪನೆ ಏನಾಗಿದೆ ಅಂದರೆ ನೀರೆಲ್ಲ ಬೋರ್ವೆಲ್ ಒಳಗೆ ತುಂಬಿಸ್ತಾ ಇದ್ದಾರೆ. ಬೋರ್ವೆಲ್ ಒಳಗೆ ನೀರು ತುಂಬಿಸ್ತಾ ಇಲ್ಲ. ಬೋರ್ವೆಲ್ ಅನ್ನೋದು ಒಂದು ದಾರಿ. ಅದು ನಾವೊಂದು ಸುರಂಗದಲ್ಲಿ ಪಾಸ್ ಆಗ್ತೀವಲ್ಲ, ಅದೊಂದು ಸುರಂಗ ಅಷ್ಟೇ ಬಿಟ್ಟರೆ ನೀರು ಬೋರ್ವೆಲಲ್ಲಿ ಇರಲ್ಲ. ಬೋರ್ವೆಲಿಂದ ಬರುವಾಗ ಇದಕ್ಕೊಂದು ಜಲಸ್ತರ ಅಂತದ್ದು ಬೇಕು. ಆ ಜಲಸ್ತರ ಇರೋದೇ ಅಕ್ವಿಫರ್ ಅಂತ ಕರಿತೀವಿ. ಅಕ್ವಿಫರ್ಗೆ ಪಂಚ್ ಮಾಡೋದಕ್ಕೆ ಬೋರ್ವೆಲ್ ಕೊಡಿದಾಗ ನೀರು ಬರುತ್ತೆ. ಈ ಜಲಸ್ತರ ಒಂಥರ ಬತ್ತಿ ಹೋಗ್ಬಿಟ್ಟಿದೆ, ಒಂಥರ ಬಡವಾಗಿದೆ, ಬಾಡ್ಲಾಗಿದೆ. ಇಂಥ ಒಂದು ಬತ್ತಿ ಹೋಗಿರೋಂಥ ಜಲವನ್ನು ಮತ್ತು ಅಕ್ವಿಫರ್ಗಳನ್ನು ಸ್ಟ್ರೆಂಥನ್ ಮಾಡ್ತೀವಿ ಈ ಒಂದು ಮೀಡಿಯಾದ ಮುಖಾಂತರ. ಈ ಜಲಸ್ತರಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ ಬೋರ್ವೆಲ್ ರೀಚಾರ್ಜ್ ಅಂತ. ನಾವು ಆ್ಯಕ್ಚುಲಿ ಅಕ್ವಿಫರ್ ರೀಚಾರ್ಜ್ ಅಂತ ಪದ ಹೇಳ್ತೀವಿ. ಬಟ್ ರೈತರಿಗೆ, ಸರ್ ನಾನು ಅದ್ಯಾರ್ದೋ ಬೇರೆಯವ್ರಿಗೆ ಹೋಗ್ಬಿಡ್ತದೆ ಇನ್ನೊಂದು ಕಲ್ಪನೆಗಳಿರೋದ್ರಿಂದ ಅಕ್ವಿಫರ್ಗಳು ನಮ್ಮದೇ ಆದಂಥ ಅಕ್ವಿಫರ್ಗಳು 20-30 ವರ್ಷ ನಮಗೆ ನೀರು ಬಂದಿದ್ಮೇಲೆ ನಮ್ಮದೇ ಅಂತ ಒಂದು ಅಕ್ವಿಫರ್ ಅಂತ ಅದನ್ನು ಸರಳವಾಗಿ
ಕಮ್ಮಿ ಖರ್ಚಲ್ಲಿ ಕೋಟ್ಯಾಂತರ ಲೀಟರ್ ನೀರು ತುಂಬ್ಕೊಳ್ಳೋಕ್ಕೆ ನಮಗೆ ಬೇರೆ ಎಲ್ಲರೂ ಜಾಗ ಇದೆಯಾ? ಎಲ್ಲೂ ಇಲ್ಲ. ಕೃಷಿ ಹೊಂಡ ಮಾಡಿ ಅಂದರೆ ಸರ್ ಅರ್ಧ ಎಕರೆ ಜಾಗ ವೇಸ್ಟ್ ಆಗುತ್ತೆ ಅಂತಾರೆ. ಒಂದು ಟ್ರೆಂಚ್ ಮಾಡಿ ಅಂದರೆ ಅದಕ್ಕೂ ರೆಡಿ ಇಲ್ಲ. ಕಮ್ಮಿ ಖರ್ಚಲ್ಲಿ ಇದರಲ್ಲಿ ನಮ್ಮ ಭೂಮಿಯಲ್ಲಿ ನೀರನ್ನು 1 ಕೋಟಿ ಲೀಟರ್ ನೀರನ್ನು ಎಲ್ಲಿ ಇಡ್ತೀರಾ ಅಂದರೆ ನಾವು ಗೂಗಲ್ ಡ್ರೈವಲ್ಲಿ ಹೇಳ್ತೀವಲ್ಲ, ಹಾಗೆ ನಮ್ಮ ಭೂಮಿಯನ್ನೇ ಒಂದು ಡ್ರೈವ್ ಎಷ್ಟು ಬೇಕಾದ್ರೂ ನೀರನ್ನು ಇಡಲಿಕ್ಕೆ ಇದು ಒಂದು ಸರಳವಾದ ವಿಧಾನ. ಥ್ರೂ ಬೋರ್ವೆಲ್ ಫಿಲ್ಟರ್ ಮೀಡಿಯಾ ಮುಖಾಂತರ ಮಾಡಿ ನೀರನ್ನು ಭೂಮಿಯಲ್ಲಿ ಸೇಫಾಗಿ, ಈ ಜಾಗದಲ್ಲಿ ನೀರು ಹೇಗಿರ್ತದೆ ಅಂದರೆ ಯಾರೂ ಕದಿಯಕ್ಕೆ ಬರಲ್ಲ, ಯಾವ ಆಪರೇಷನ್ ಆಗಲ್ಲ, ಪೊಲ್ಯೂಷನ್ ಆಗಲ್ಲ. ಒಂದು ಪರಿಸರ ಸ್ನೇಹಿಯಾಗಿ ಭೂಮಿಯ ಆಳದಲ್ಲಿ ಒಂದು ನಿಕ್ಷೇಪ, ಜಲದ ನಿಕ್ಷೇಪವನ್ನು ನೀವು ಸೇಫಾಗಿ ಒಂದು ಗುಬ್ಬಿಯಾಗಿ ಮರಿನ ಕಾಪಾಡುತ್ತಲ್ಲ, ನೀರನ್ನು ಸೇಫಾಗಿಡ್ತದೆ. ನಾವು ಈ ವರ್ಷ ಎಲ್ಲ ಮುಂದಿನ ಪೀಳಿಗೆವರೆಗೂ ನೀರನ್ನು ಹಾಗೆ ಸುಸ್ಥಿರವಾಗಿಡಲಿಕ್ಕೆ ಸಾಧ್ಯತೆಗಳಿದೆ. ನಾವು ಮರುಪೂರ್ಣ ಮಾಡುವಾಗ ಸಾಕಷ್ಟು ನಮಗೆ ಪ್ರಶ್ನೆಗಳು ಬರ್ತದೆ. ನಂದು 50 ಎಕರೆ ಜಾಗ ಇದೆ, ಒಂದೇ ಬೋರ್ ಇದೆ, 1 ಇಂಚ್ ನೀರಿದೆ ಬೋರ್ಗೆ, ನನಗೆ ರೀಚಾರ್ಜ್ ಮಾಡಬೇಕಂತ ಭಾಳ ಆಸಕ್ತಿ ಇದೆ, ಇದಕ್ಕೆ 1 ಲಕ್ಷ ಅಲ್ಲ 2 ಲಕ್ಷ ಖರ್ಚು ಮಾಡೋಕೆ ಕಡಿದ್ದೀನಿ, 50 ಎಕರೆ ನೀರನ್ನ ನನ್ನ ಬೋರಲ್ಲಿ ಇಂಗಿಸ್ಬೇಕು ಅಂತ ಅನ್ನೋರು ಭಾಳ ಜನ ಇದ್ದಾರೆ. ಖಂಡಿತ ಅದು ಸಾಧ್ಯ ಇಲ್ಲ. ನನ್ನ ಬೋರ್ವೆಲ್ ಸಾಮರ್ಥ್ಯ 1 ಗಂಟೆಗೆ 700 ಗ್ಯಾಲನ್ 400 ಗ್ಯಾಲನ್ ಮಾತ್ರ ಅದು ತಗೊಳುತ್ತೆ. ನನ್ನ ಕೆಪಾಸಿಟಿ ಒಂದು ದಿವಸಕ್ಕೆ 2 ಚಪಾತಿ ಇಷ್ಟು ರೈಸ್ ಮಾತ್ರ ತಿನ್ನೋಕ್ಕಾಗುತ್ತೆ. ಇಲ್ಲ ಸರ್ 10 ಚಪಾತಿ ಇಷ್ಟು ರೈಸ್ ತಿನ್ನಿದ್ರೆ ಆಗಲ್ಲ, ಬೋರ್ವೆಲ್ಲೂ ಅಷ್ಟೇ, ಅದಕ್ಕೆ ಸಾಮರ್ಥ್ಯ ಇರೋದಷ್ಟೇ. ಹಾಗಾಗಿ ಅಷ್ಟು ನೀರನ್ನ ನಮ್ಮ ಬೋರ್ಲಿಗೆ ಇಂಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಈ ಲೆಕ್ಕಾಚಾರ ಪ್ರಕಾರ ಎಷ್ಟು ಸಾಧ್ಯವೋ ಅಷ್ಟು ಬೋರ್ವೆಲ್ ಕುಡಿಸ್ತೀವಿ. ಮತ್ತೆ ಎಕ್ಸೆಸ್ ನೀರನ್ನ ಮತ್ತೆ ನಾವು ಬಿಡಲೇಬೇಕು, ಹೊರಗೆ ಬಿಡಲೇಬೇಕು. ಕೃಷಿ ಹೊಂಡನೂ ತುಂಬುತ್ತೆ, ಬೋರು ತುಂಬುತ್ತೆ, ಸರ್ಪ್ಲಸ್ ನೀರನ್ನ ಹೊರಗೆ ಬಿಡಲಿಕ್ಕೆ ಮತ್ತೆ ಡ್ರೈನ್ಸ್ನ ಸೃಷ್ಟಿ ಮಾಡಿದ್ವಿ ನಾವು. ಎಲ್ಲ ನೀರು ಬೋರ್ಲಿಕ್ಕೆ, ಯಾಕೆಂದರೆ ಆ ಥರ ಮಳೆಗಳು ಬೀಳುವಾಗ ಆ ಎಲ್ಲ ನೀರನ್ನ ನಮ್ಮ ಬೋರ್ಗಳಿಗೆ ಇಂಗಿಸ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಇದೊಂದು ಸಣ್ಣ ಪ್ರಯತ್ನದಲ್ಲಿ ಕಡಿಮೆ ಖರ್ಚಲ್ಲಿ ನಮ್ಮ ಜಲಸ್ತರವನ್ನು ಬೋರ್ಗಳಲ್ಲಿ ವಾಟರ್ ಟೇಬಲ್ ಹೆಚ್ಚು ಮಾಡುವಂಥ ಕೆಲಸ ಬಿಟ್ಟರೆ ಅಷ್ಟು ನೀರನ್ನ ನಮ್ಮ ಬೋರ್ಲಿ ಕುಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಮಲೆನಾಡು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಒಂದು ಚಾಲೆಂಜ್ ಏನಪ್ಪ ಅಂತಂದರೆ, ಕರಾವಳಿಲಿ ಜೂನ್ಗೆ ಮಳೆಗಳು ಸ್ಟಾರ್ಟ್ ಆಗುತ್ತೆ, ಬೋರ್ವೆಲ್ ಜಲಮಟ್ಟ ಬಂತೆ, ಜುಲೈನಲ್ಲಿ ಎಲ್ಲ ಬೋರ್ವೆಲ್ಸ್ಗಳು ವಾಟರ್ ಟೇಬಲ್ ಫುಲ್ ಆಗುತ್ತೆ. ನೀವೆಲ್ಲ ಹೋಗಿ ಕೇಸಿಂಗ್ ಪೈಪಲ್ಲಿ ನೋಡಿದ್ರೆ 1 ಮೀಟ್ರ್ ಕೆಳಗೆ ನೀರು ಜಲ ಬರುತ್ತೆ, ಬಾವಿಗಳಂತೂ ತುಂಬಿ ಗ್ರೌಂಡ್ ಲೆವೆಲ್ಗೆ ಬರುತ್ತೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಜನಗಳು ಹೇಳ್ತಾರೆ, ಸರ್ ನಮ್ಮಲ್ಲಿ ನೀವು ನೀರು ಹಿಂಗ್ಸಿ ಅಂತಿರಲ್ಲ, ಅದೇ ವಾಂತಿ ಮಾಡುತ್ತೆ, ನೀರು ಹೊರಗೆ ಚೆಲ್ತಾ ಇದೆ, ಎಲ್ಲಿ ನೀರು ಕುಡಿಸ್ತೀವಿ? ಖಂಡಿತ ಅದು ಆ ಭಾಗದಲ್ಲಿ ಅಲ್ಲಿ ಶಾರ್ಟ್ ಅಕ್ಯುಫರ್ಸ್ ಚಿಕ್ಕದು, ಬೇಗ ಚಾರ್ಜ್ ಆಗುತ್ತೆ, ಬೇಗ ಡಿಸ್ಚಾರ್ಜ್ ಆಗುತ್ತೆ. ಕೆಲವು ಬ್ಯಾಟ್ರಿಗಳು ಹೇಳಿದಾಗೆ ಚಾರ್ಜಿಂಗ್ ಡಿಸ್ಚಾರ್ಜಿಂಗ್. ಇಲ್ಲಿ ನಮ್ಮ ಬಯಲುಸೀಮೆ ಬೇರೆ ಬೇರೆ ಭಾಗದಲ್ಲಿ ಅಕ್ಯುಫರ್ಸ್ಗಳ ಸ್ಟ್ರೆಂತ್ ಜಾಸ್ತಿ ಮಾಡೋದು. ಕರಾವಳಿಯಲ್ಲಿ ಒಂದು ದೊಡ್ಡ ಚಾಲೆಂಜ್ ನಾನು ಹೇಳುವಾಗ, ನಮ್ಮಲ್ಲಿ ಹೇಳುವಾಗ ಮಣ್ಣಿನ ವಲಯ, ಫ್ರ್ಯಾಕ್ಚರ್ಡ್ ಝೋನ್ ಇದೆ. ಕರಾವಳಿ ಭಾಗದಲ್ಲಿ ಫ್ರ್ಯಾಕ್ಚರ್ಡ್ ಝೋನೇ ಇಲ್ಲ ನೋಡಿ. ದೇವರು ಸೃಷ್ಟಿ ಮಾಡುವಾಗ ಅಲ್ಲಿ ಅಂತರ್ಜಲದ ನಿಕ್ಷೇಪಗಳಿಲ್ಲ. ಹಾಗಾಗಿ ಕರಾವಳಿ ಮಲೆನಾಡು ಭಾಗದಲ್ಲಿ 10 ಬೋರ್ವೆಲ್ ಕೊಡಿದ್ರೆ 5 ಪಾಸ್ ಆಗುತ್ತೆ, 5 ಫೇಲ್ ಆಗುತ್ತೆ. ಬಯಲುಸೀಮೆಯಲ್ಲಿ ಯಾವುದೇ ಕಡ್ಡಿ ಪಾಯಿಂಟು ಜಿಯಾಲಜಿಸ್ಟ್ ಪಾಯಿಂಟ್ ಆದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಸಕ್ಸಸ್ಗೆ ಆಗುತ್ತೆ, ಗ್ಯಾಪ್ ಆದರೂ ಬರುತ್ತೆ. ಅಲ್ಲಿ ಗ್ಯಾಪ್ಗಳೇ ಇಲ್ಲ. ಹಂಗಾಗಿ ಇವೆಲ್ಲ ವಯಸ್ಸ ವರ್ಷ ಇರೋದ್ರಿಂದ ನಾವು ಇದನ್ನು ಕ್ಯಾಚ್ಮೆಂಟ್ಗೆ ಅನುಗುಣವಾಗಿ ನಾವು ಡಿಸೈನ್ ಮಾಡಬೇಕು. ಹೆಚ್ಚುವರಿ ನೀರು ಹೊರಗೆ ಹೋಗಲಿಕ್ಕೆ ಕಾಲುವೆಗಳನ್ನ ಸೃಷ್ಟಿ ಮಾಡಬೇಕಾಗ್ಬೋದು. ಒಂದು ಬೋರ್ವೆಲ್ಗೆ ಮರುಪೂರ್ಣ ಮಾಡುವಾಗ ನಾವು ರೈತರು ಒಂದು ಬಜೆಟಿಂಗ್ ಅಂತ ಮಾಡ್ಕೋಬೇಕು. ನನ್ನಲ್ಲಿ ಎಷ್ಟು ಲೀಟರ್ ನೀರಿದೆ, ಬೋರ್ವೆಲ್ ಎಷ್ಟು ಬರ್ತಾ ಇದೆ, ವಾಟರ್ ಟೇಬಲ್ ಎಲ್ಲಿದೆ, ನಾವು ಅದನ್ನು ಯಾರೂ ನೋಡೋಕ್ಕೆ ರೆಡಿ ಇಲ್ಲ. ಒಟ್ಟು ಬೋರ್ವೆಲ್ ಹಾಕಿದ್ವಿ, 6 ಇಂಚ್ ಬಂತು, ಒಳ್ಳೆ ಬ್ರ್ಯಾಂಡೆಡ್ ಪಂಪ್ ಹಾಕಿದ್ವಿ, ಭತ್ತನೋ ಅಡಿಕೆನೋ ಹಾಕಂಗೆ ಮನೆಗೆ ಕೂತ್ಕೊತೀವಿ. ಆ ಬೋರ್ವೆಲಿಂದ ಬರುವಂಥ ನೀರಿಗೆ ಎಷ್ಟು ಕ್ವಾಂಟಿಟಿ ಇದೆ ಅದಕ್ಕೆ ಒಂದು ಫ್ಲೋ ಮೀಟರ್ ಅಂತ ಹಾಕೋಬೇಕು. ಎಷ್ಟು ನೀರು ಡಿಸ್ಚಾರ್ಜ್ ಆಗ್ತದೆ ಅದಕ್ಕೆ ವಾಟರ್ ಬಜೆಟಿಂಗ್ ಅಂತ ಪದ್ಧತಿ, ನೀರಿನ ಪರೀಕ್ಷೆ ಮಾಡುವಂಥ ವಿಧಾನ. ಅದಕ್ಕೊಂದು ಫ್ಲೋ ಮೀಟರ್ ಹಾಕ್ಕೊಂಡು ನೀರಿನ ಇಳುವರಿನ ನೋಡ್ತಾ ಹೋಗ್ಬೋದು. ನಾವು ಬೋರ್ವೆಲ್ ಕೊರೆಯುವಾಗ ನಾನು ಹೇಳಿದಾಗೆ ವಿನಾಚಲ್ ಮೆಜರ್ ಮಾಡ್ತಾರೆ. ಎಷ್ಟು ಇಂಚ್ ಬಂತು ಅಂದರೆ 2.5 ಇಂಚ್ ಬಂತು, 3.5 ಇಂಚ್ ಬಂತು ಅಂತ ಹೇಳ್ತಾರೆ. ಅದೇ ಥರ ನಾವು ಮಳೆ ನೀರು ಬೋರ್ವೆಲ್ಗೆ ಹೋಗ್ಬೇಕಾದ್ರೆ ಎಷ್ಟು ಗಂಟೆ ಮಳೆ ಬಂದಿದೆ, ಎಷ್ಟು ಲಕ್ಷ ಲೀಟರ್ ನೀರು ನಮ್ಮ ಬೋರ್ವೆಲ್ಗೆ ಹೋಗಿದೆ ಅಂತೇಳಿ ಒಂದು ಅಂಕಿಅಂಶನ ಇಟ್ಕೋಬೋದು. ಮತ್ತು ಬೋರ್ವೆಲ್ಗೆ ಹೋದಾದ್ಮೇಲೆ ಜಲಮಟ್ಟ ಅಂತ ಹೇಳ್ತೀವಿ, ನೀರಿನ ಜಲಮಟ್ಟ. ನಾನು ಆಗಲೇ ಹೇಳಿದಾಗೆ ಜಲಮಟ್ಟ ಕುಸಿತ ಆಯಿತು, ಮೇಲೆ ಬಂತು, ಕೆಳಗೆ ಹೋಯ್ತು ಅಂತ ಹೇಳಿದಾಗ ಪ್ರತಿ ತಿಂಗಳಲ್ಲಿ 2021ನೇ ಇಸ್ವಿಯಲ್ಲಿ ಈ ಜೂನ್ನಲ್ಲಿ ನನ್ನ ವಾಟರ್ ಟೇಬಲ್ ಎಷ್ಟಿತ್ತು, ಜುಲೈನಲ್ಲಿ ಮೇಲೆ ಬಂತ ಕೆಳಗೆ ಬಂತ, ಒಂದು ದಾಖಲೆ ಮಾಡ್ಕೊಂಡು ಒಳ್ಳೇದು. ಅದರಲ್ಲಿ ಚಿಕ್ಕ ಎಕ್ವಿಪ್ಮೆಂಟ್ ಸಿಗುತ್ತೆ ನಮ್ಮಲ್ಲಿ, ಮಾಡ್ಬೋದು. ಅದೇನೂ ಬೇಡ ಅಂತಂದರೆ ಒಂದು ಸಣ್ಣ ರೋಪ್ ಬಿಟ್ಟಾದರೂ ನೋಡ್ಬೋದು. ಈಗ ಲೇಸರ್ ಲೈಟ್ಸ್ ಎಲ್ಲ ಬಂದಿದೆ, ಆ ಲೇಸರ್ ಲೈಟ್ ಬಿಟ್ಟರೆ ಸಾಕು ಜಲಮಟ್ಟ ತೋರಿಸುತ್ತೆ. ಈ ಥರ ಮಾಡ್ಕೊಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ವಾಟರ್ ಬಜೆಟಿಂಗ್ ಅಂತ, ಎಷ್ಟು ಲೀಟರ್ ನೀರು ನಮ್ಮ ಬೋರ್ವೆಲ್ಗೆ ಹೋಗಿದೆ, ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಬ್ಯಾಲೆನ್ಸಿಂಗಲ್ಲಿ ಇಟ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆಗಳು ಬರಲ್ಲ. ನಾನು ಮಾಡೋದ್ರಿಂದ ಅಕ್ಕಪಕ್ಕದಲ್ಲಿ 2-3% ಇಂಪ್ರೂವ್ ಆಗಿರ್ತದೆ. ಎಲ್ಲ ನನ್ನ ಬೋರ್ಗೆ ರೀಚಾರ್ಜ್ ಆಗುತ್ತೆ ಅಂತಲೂ ಈ ಥರ ಮಾಡೋದ್ರಿಂದ ಸಾಮೂಹಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋದ್ರಿಂದ ಜಲಮಟ್ಟ ತನ್ನಿಂತಾನೇ ಮೇಲೆ ಬರೋಕ್ಕೆ ಸಾಧ್ಯತೆಗಳಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕೃಷಿ ಐಡಿಯಾ ಜೊತೆ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. बॉस वाला
Be the boss.